ಗಾಂಧಿ ಜಯಂತಿಯ ದಿನವೇ ಗ್ರಾಮಗಳಿಗೆ ಗಾಂಧಿ ಪ್ರಶಸ್ತಿ ನೀಡಿ ಗಾಂಧೀಜಿಯ ಕನಸು ನನಸು ಮಾಡುತ್ತಿರುವ ರಾಜ್ಯ ಸರ್ಕಾರ ಪಂಚಾಯತ್ ವ್ಯವಸ್ಥೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದೆ. ಗ್ರಾಮ ಸಭೆಯ ಮೂಲಕವೇ ಯೋಜನೆಗಳು ರೂಪುಗೊಳ್ಳಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಪ್ರತಿಪಾದಿಸಿದರು. ಗಾಂಧಿ ಗ್ರಾಮ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಮಹಾತ್ಮ ಗಾಂಧೀಜಿ ಗ್ರಾಮಗಳ ಅಭಿವೃದ್ಧಿ ಮೂಲಕವೇ ದೇಶದ ಅಭಿವೃದ್ಧಿಯ ಕನಸು ಕಂಡಿದ್ದರು. ಅವರ ಕನಸು ನನಸು ಮಾಡಲು ನಮ್ಮ ಸರ್ಕಾರ ಶ್ರಮಿಸುತ್ತಿದೆ ಎಂದರು. ಗಾಂಧೀಜಿಯವರ ತತ್ವ ವಿಚಾರಗಳೇ ಪರಿಹಾರ, ಬೇರೆ ಯಾವುದೂ ಇಲ್ಲ. ಅದಕ್ಕೆ ಗಾಂಧೀಜಿಯವರು ಇವತ್ತು ಇನ್ನೂ ಹೆಚ್ಚು ಪ್ರಸ್ತುತ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ. ಬರೀ ಅವತ್ತಿಗಷ್ಟೇ ಪ್ರಸ್ತುತ ಇರಲಿಲ್ಲ, ಅವರು ಇವತ್ತಿಗೂ ಪ್ರಸ್ತುತ, ಇಡೀ ಜಗತ್ತಿಗೆ ಪ್ರಸ್ತುತ ಅವರು. ನಾವು ದುರದೃಷ್ಟವಶಾತ್ ಗಾಂಧಿ ದಾರಿಯಿಂದ ವಿಮುಖರಾಗ್ತಾ ಇದ್ದೀವಿ. ಅದರಿಂದ ನಮಗೇನು ಅಪಾಯ ಇಲ್ಲ ಅಂತ ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಅದು ನಮಗೆ ಅಪಾಯ. ಗಾಂಧೀಜಿ ವಿಚಾರಧಾರೆಯಿಂದ ನಾವು ವಿಮುಖರಾದರೆ, ಆ ದಾರಿಯಿಂದ ವಿಮುಖರಾದರೆ ಅದು ನಾಡಿಗೆ ಅಪಾಯ, ದೇಶಕ್ಕೆ ಅಪಾಯ. ಅದಕ್ಕೇನೆ ಗಾಂಧೀಜಿಯವರು ಹಳ್ಳಿಗಾಡಿನಲ್ಲಿ ಕೆಲಸ ಮಾಡೋ ಕೈಗಳಿದ್ದಾವೆ, ಆ ಕೈಗಳಿಗೆ ಕೆಲಸ ಕೊಡಬೇಕು, ಅಂಥ ಕೈಗಾರಿಕಾ ನೀತಿ ಬರಬೇಕು ಅಂತಕ್ಕಂಥದ್ದು ಅವರು ಕಂಡಿದ್ದಂಥ ಕನಸು. ಈಗೆಲ್ಲ ನಾವು ಸ್ಮಾರ್ಟ್ ಸಿಟಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ನಗರಗಳನ್ನು ಅಭಿವೃದ್ಧಿ ಪಡಿಸಬಾರ್ದು ಅಂತ ನಾನು ಹೇಳಲ್ಲ, ನಗರಗಳ ಅಭಿವೃದ್ಧಿ ಆಗಬೇಕು. ಆದರೆ ಪಟ್ಟಣ ಮತ್ತು ಹಳ್ಳಿಗಳ ಮಧ್ಯೆ ಇರ್ತಕ್ಕಂಥ ಅಂತರ ಇದೆಯಲ್ಲ, ಅದನ್ನು ದೊಡ್ಡದು ಮಾಡ್ತಕ್ಕಂಥ ರೀತಿಯಲ್ಲಿ ಆಗಬಾರ್ದು. ಸ್ಮಾರ್ಟ್ ಸಿಟಿಗಳು ಆಗೋದ್ರ ಜೊತೆಗೇನೆ ಹಳ್ಳಿಗಳು ಕೂಡ ಸ್ಮಾರ್ಟ್ ಆಗಬೇಕಲ್ಲ, ಸ್ಮಾರ್ಟ್ ವಿಲೇಜ್ಗಳು ಕೂಡ ಆಗಬೇಕು. ಅದಕ್ಕೆ ಇವೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಬರುವುದು ಹೆಚ್ಚುತ್ತಿದೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ 63% ಜನರು ವಾಸಿಸುತ್ತಿದ್ದಾರೆ. ಉದ್ಯೋಗ ಅರಸಿ ನಗರ ಪ್ರದೇಶಗಳಿಗೆ ಬರುತ್ತಿದ್ದಾರೆ. ನಗರ ಮತ್ತು ಗ್ರಾಮಗಳ ನಡುವೆ ಅಂತರ ಹೆಚ್ಚಾಗುತ್ತಿದೆ. ಅದನ್ನು ತಪ್ಪಿಸಲು ಗಾಂಧಿ ತತ್ವ ಅಳವಡಿಸಿಕೊಳ್ಳುವುದೊಂದೇ ಪರಿಹಾರ ಅಂತ ಸಿಎಂ ಹೇಳಿದರು. ಅಲ್ಲದೆ ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಮಾದರಿಯಲ್ಲಿ ಸ್ಮಾರ್ಟ್ ವಿಲೇಜ್ ಯೋಜನೆಯು ಜಾರಿಗೆ ಬರಬೇಕು ಅಂದರು. ಹಿಂದೆ ಎಣ್ಣೆನ ಹಳ್ಳಿನವರೇ ತಯಾರು ಮಾಡ್ತಿದ್ರು. ಎಣ್ಣೆ ಕಾಳುಗಳನ್ನ ಮಾಡಿ ಅದನ್ನ ಎಣ್ಣೆ ಅವರೇ ತಯಾರು ಮಾಡೋರು, ಗಾಣ. ಈಗ ಯಾರು ತಯಾರು ಮಾಡೋದಿಲ್ಲ, ಎಲ್ಲ ಕಾರ್ಖಾನೆಗಳಿಗೆ ಕಳಿಸ್ಕೊಡ್ತಾರೆ. ಈಗ ಆ ಉದ್ಯೋಗದ ಮೇಲೆ ಅವಲಂಬನೆ ಆಗಿದ್ದಂಥ ಅನೇಕ ಇಂಥ ಗುಡಿ ಕೈಗಾರಿಕೆಗಳ ಮೇಲೆ ಅವಲಂಬನೆ ಆಗಿದ್ದಂಥ ಜನರು ಅವಕ್ಕೆ ಮಾರುಕಟ್ಟೆ ಇಲ್ದೇನೆ, ಅದನ್ನು ಬಳಸೋರು ಇಲ್ದೇನೆ ಇವತ್ತು ಅವರೆಲ್ಲರೂ ಕೂಡ ನಿರುದ್ಯೋಗಿಗಳಾಗಿ ಉದ್ಯೋಗ ಹುಡುಕಿಕೊಂಡು ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಪಟ್ಟಣಗಳಲ್ಲೂ ಕೂಡ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಇವತ್ತೆಲ್ಲ ಸ್ಲಮ್ಗಳು ನಿರ್ಮಾಣಗಳಾಗಿದ್ದರೆ, ಅನಧಿಕೃತ ಬಡಾವಣೆಗಳು ನಿರ್ಮಾಣ ಆಗಿದ್ದರೆ ಇದು ಒಂದು ಕಾರಣ ಅಂತಕ್ಕಂಥದ್ದನ್ನು ಇವತ್ತು ತಿಳ್ಕೋಬೇಕಾಗ್ತದೆ. ಅದಕ್ಕೆ ಬೆಂಗಳೂರಿನಲ್ಲಿ ಸ್ಲಮ್ಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ 1 ಕೋಟಿ ಜನರಲ್ಲಿ ಸುಮಾರು 20 ಲಕ್ಷ ಜನ ಸ್ಲಮ್ಗಳಲ್ಲಿ ವಾಸ ಮಾಡ್ತಾರೆ. ಕೆಲವೆಲ್ಲ ಅವ್ರವ್ರ ಹೆಸರುಗಳಲ್ಲೇ ಸ್ಲಮ್ಗಳಾಗ್ಬಿಟ್ಟಿದ್ದಾವೆ. ಯಾವ ಊರಿಂದ ಬಂದಿರೋ ಆ ಊರದೇ ಸ್ಲಮ್ಗಳ ಹೆಸರುಗಳಾಗ್ಬಿಟ್ಟಿದ್ದಾವೆ. ಗುಲ್ಬರ್ಗ ಸ್ಲಮ್, ಬಾಗಲಕೋಟೆ ಸ್ಲಮ್, ಈ ಥರ ಸ್ಲಮ್ಗಳೆಲ್ಲ ಆಗ್ಬಿಟ್ಟಿದ್ದಾವೆ. ಸೊ ಇದಕ್ಕೆಲ್ಲ ಪರಿಹಾರ ಏನು? ಅದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ, ಗಾಂಧೀಜಿಯವರ ತತ್ವ ವಿಚಾರಗಳೇ ಪರಿಹಾರ, ಬೇರೆ ಯಾವುದೂ ಇಲ್ಲ.
ಪಂಚಾಯಿತಿ ವ್ಯವಸ್ಥೆಯಲ್ಲಿ ಸಾಮಾಜಿಕ ನ್ಯಾಯ ಜಾರಿಗೆ ತರಲು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಎಂದು ಪ್ರತಿಪಾದಿಸಿದ ಸಿಎಂ ಸಿದ್ದರಾಮಯ್ಯ ಪರೋಕ್ಷವಾಗಿ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನ ಜಾರಿಗೆ ತಂದಿದ್ದು ಕಾಂಗ್ರೆಸ್ ಸರ್ಕಾರ ಎಂದು ಹೇಳಿದರು. ಪುರುಷರಷ್ಟೇ ಇರ್ತಕ್ಕಂಥ ಮಹಿಳೆಯರು ಕೂಡ ಈ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ಮಹಿಳೆಯರಿಗೆ ಹಿಂದುಳಿದವರಿಗೆ ಮೀಸಲಾತಿ ಕೊಡ್ತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು. ಇದನ್ನ ಕಾಂಗ್ರೆಸ್ ಸರ್ಕಾರ ಮಾಡದ್ದು ಅಂತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಬೇರೆ ಯಾವ ಸರ್ಕಾರನೂ ಕೂಡ ಮಾಡಿಲ್ಲ. ಇಲ್ಲೇ ಹೋದರೆ ನನಗೆ ಯಾಕಂದರೆ ಒಂದು ನಗು ಬಂತು. ಇತ್ತೀಚೆಗೆ ನಾವು ಒಂದು ನೋಡಿದೆ, ಆ ಈಶ್ವರಪ್ಪನವರು ಒಂದು ಸಭೆ ಕರೆದಿದ್ದರು. ಯಾವುದೋ ಒಂದು ಅಹಿಂದ, ಸಿದ್ದರಾಮಯ್ಯನವರು ಅಹಿಂದ ಪರವಾಗಿದ್ದಾರೆ, ಅದಕ್ಕೆ ಕೌಂಟ್ರಾಗಿ ಏನು ಮಾಡಬೇಕು ಅಂತ ಒಂದು ಸಭೆ ಕರೆದಿದ್ರು. ಕೌಂಟ್ರಾಗಿ ನಿಮಗೆ ಅಹಿಂದ ಜನಗಳ ಬಗ್ಗೆನೇ ಬದ್ಧತೆನೇ ಇಲ್ಲದವರು ಅಹಿಂದವ್ರ ಬಗ್ಗೆ ಯಾವ ಮಾತಾಡ್ಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಇದೇ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಲಪಡಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಶಾಸಕ ರಮೇಶ್ ಕುಮಾರ್ ನೀಡಿರುವ ವರದಿ ಜಾರಿಗೊಳಿಸಲು ಈಗಾಗಲೇ ಎಚ್.ಕೆ. ಪಾಟೀಲರ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚಿಸಲಾಗಿದೆ. ಶೀಘ್ರವೇ ಸಂಪುಟದ ಮುಂದೆ ತಂದು ಸಮಗ್ರ ತಿದ್ದುಪಡಿಗೆ ಒಪ್ಪಿಗೆ ಪಡೆಯಲಾಗುವುದು ಎಂದು ಸಿಎಂ ಹೇಳಿದರು. ಪುರುಷರಷ್ಟೇ ಇರ್ತಕ್ಕಂಥ ಮಹಿಳೆಯರು ಕೂಡ ಈ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ಮಹಿಳೆಯರಿಗೆ ಹಿಂದುಳಿದವರಿಗೆ ಮೀಸಲಾತಿ ಕೊಡ್ತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು. ಇದನ್ನ ಕಾಂಗ್ರೆಸ್ ಸರ್ಕಾರ ಮಾಡದ್ದು ಅಂತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಬೇರೆ ಯಾವ ಸರ್ಕಾರನೂ ಕೂಡ ಮಾಡಿಲ್ಲ. ಪಂಚಾಯತ್ ವ್ಯವಸ್ಥೆಯಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು, ಎಲ್ಲರೂ ಅವರನ್ನು ತೊಡಗಿಸ್ಕೋಬೇಕು. ಆಗ ಮಾತ್ರ ಅದು ನಿಜವಾದಂಥ ಜನತಂತ್ರದ ವಿಕೇಂದ್ರೀಕರಣ ಆಗಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದಲೇ ಗ್ರಾಮ ಸಭೆಗಳನ್ನೆಲ್ಲ ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು. ವಾರ್ಡ್ ಸಭೆಗಳೆಲ್ಲ ಮಾಡಬೇಕು ಅಂತ ಗ್ರಾಮ ಸಭೆಗಳು, ವಾರ್ಡ್ ಸಭೆಗಳನ್ನು ಮಾಡಿ, ಅದಕ್ಕೆ ಗಾಂಧೀಜಿಯವರು ಏನು ಹೇಳ್ತಿದ್ರು ಅಂದರೆ, ಹಳ್ಳಿಗಾಡಿನ ವಿಕಾಸ ಆಗಬೇಕಾದ್ರೆ ಯೋಜನೆಗಳು ಹಳ್ಳಿಯಿಂದಲೇ ಮೇಲೆ ಬರಬೇಕು, ಮೇಲ್ಗಡೆ ಕೂತ್ಕೊಂಡು ಮಾಡೋದಲ್ಲ. ಅಲ್ಲೇ ಏನಾಗಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಬೇಕು. ಎಚ್.ಕೆ. ಪಾಟೀಲರು ಕೂಡ ಬದ್ಧತೆಯಿಂದ ಗ್ರಾಮೀಣ ಅಭಿವೃದ್ಧಿನಲ್ಲಿ ಒಂದು ಚೈತನ್ಯವನ್ನು ತುಂಬತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಗಿತ್ತು. ಇಲ್ಲಿ ನಾರಾಯಣ ಸ್ವಾಮಿನೂ ಕೂಡ ಸದಸ್ಯರಾಗಿರೋದಲ್ಲಿ ಅವ್ರದ್ದೊಂದು ಈಗ ಅದಕ್ಕೂ ಕೂಡ ಸಮಗ್ರವಾದ ತಿದ್ದುಪಡಿ ತರ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. ಬಾಪೂಜಿ ಕಂಡ ಕನಸನ್ನ ರಾಜ್ಯ ಸರ್ಕಾರ ನನಸು ಮಾಡುವತ್ತ ದಾಪುಗಾಲು ಇಡುತ್ತಿದೆ. ಇದಕ್ಕೆ ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಜನರ ಸಹಕಾರವೂ ಬೇಕು. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ರೂವಾರಿ ಅಂದ್ರೆ ಸಚಿವ ಎಚ್.ಕೆ. ಪಾಟೀಲ್. ಕಾರ್ಯಕ್ರಮದಲ್ಲಿ ಸಚಿವರು ಏನ್ ಹೇಳಿದ್ರು ಕೇಳೋಣ ಬ್ರೇಕ್ನ ನಂತರ.